ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಅವಲಕ್ಕಿ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಗರಿ ಗರಿಯಾದ ಅವಲಕ್ಕಿ ಪಕೋಡ ಟೀ ಜೊತೆ ಎಲ್ಲ ಸಖತ್ತಾಗಿರುತ್ತೆ. ಇದಕ್ಕೆ ಸೋಡಾ ಹಾಕ್ತಾ ಇಲ್ಲ, ನೀವು ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬೋದು. ಸೋಡಾ ಹಾಕ್ತೇನೂ ಕೂಡ ಸಖತ್ತಾಗಿ ಕ್ರಿಸ್ಪಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ನಾನಿಲ್ಲಿ 1 ಕಪ್ಪು ನೆನೆಸಿಡ್ತಕ್ಕಂಥ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ, 1 ಕಪ್ಪು ಆಯಿತಾ. ಇದಕ್ಕೆ ಅರ್ಧ ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ 1 ಹೆಚ್ಚಿದಂಥ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ 1 ಈರುಳ್ಳಿ, ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪು, 1 ಹಸಿಮೆಣಸಿಕಾಯಿ, 1 ಟೀ ಸ್ಪೂನು ಶುಂಠಿ ಪೇಸ್ಟ್, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಬನ್ನಿ ಇವೆಲ್ಲವನ್ನು ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಟೀ ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನು ಖಾರದ ಪುಡಿಯನ್ನು ಹಾಕಿದ್ದೀನಿ. ಹಾಗೆಯೇ 1/4 ಟೀ ಸ್ಪೂನು ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಸ್ವಲ್ಪ ಓಂಕಾಳನ್ನು ಹಾಕ್ತಾಯಿದ್ದೀನಿ. ಅಜ್ವೈನ್ ಅಂತಾರಲ್ಲ ಅದನ್ನು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ ಇವೆಲ್ಲವೂ ಕೂಡ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಗರಿ ಗರಿಯಾಗಿ ಬರಲಿಕ್ಕೆ 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಇವೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ 2 ಟೇಬಲ್ ಸ್ಪೂನು ಕಾದಿರೋ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ಇದೇ ಟೈಮ್ನಲ್ಲೇ ಸ್ವಲ್ಪ ಸೋಡಾ ಕೂಡ ಹಾಕ್ಕೊಳ್ಬೋದು, ಯಾರಿಗೆ ಬೇಕೋ ಅವರು, ಆಯಿತಾ. ಇದಕ್ಕೊಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ನೀವು ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು. ಈ ಟೀ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತಲ್ಲಿ. ನೋಡಿದ್ರೆ ರೆಡಿ ಆಯಿತು. ಈಗ ಎಣ್ಣೆ ಕೂಡ ಕಾದಿದೆ ಈ ಕಡೆ. ಇಲ್ಲಿ ನಾವು ಈ ಥರ ಬಿಡೋಣ. ನೋಡಿ ಸಣ್ಣ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಟೀ ಜೊತೆಗೆಲ್ಲ ಸಖತ್ತಾಗಿರುತ್ತೆ. ನೀವು ಸೋಡಾ ಕೂಡ ಆ್ಯಡ್ ಮಾಡೋದು ಬೇಡ, ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಇದು. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ ಇದು ಕಂದು ಬಣ್ಣ, ಒಂಥರ ಗೋಲ್ಡನ್ ಕಲರ್ ಕಂದು ಬಣ್ಣ ಬರುತ್ತಲ್ಲ, ಆ ಟೈಮ್ನಲ್ಲಿ ಇದನ್ನು ತೆಗಿಯೋಣ. ಇನ್ನೂ ಸ್ವಲ್ಪ ಅದು ಕಲರ್ ಚೆನ್ನಾಗಿ ಬರಬೇಕಾಗತ್ತೆ. ಅಲ್ಲಿವರೆಗೂ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಉರಿನೂ ಬೇಡ, ಆಯಿತಾ. ಒಳಗೂ ಕೂಡ ನೀಟಾಗಿ ಬೇಯಬೇಕಲ್ವ, ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ನೋಡಿ ಇದಾಗಿದೆ, ಇಷ್ಟು ಕಲರ್ ಬರಬೇಕು. ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ರೆಡಿಯಾಗಿದೆ ಕ್ರಿಸ್ಪಿ ಪಕೋಡ. ನೀವು ಕೂಡ ಅವಲಕ್ಕಿ ನೆನೆಸಿರ್ತಕ್ಕಂಥದ್ದು ಉಳಿದಿದ್ರೆ ನೀವು ಅದರಿಂದ ಈ ಥರ ಮಾಡ್ಕೋಬೋದು ದಿಢೀರಾಗಿ. ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಪಕೋಡ ರೆಡಿಯಾಗಿದೆ. ನೋಡಿ ಬನ್ನಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡೋಣ. ಓಕೆ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ ಈ ಪಕೋಡ ಜೊತೆ ಬಿಸಿ ಬಿಸಿಯಾದ ಟೀ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಈ ಸಂಜೆ ಟೈಮ್ನಲ್ಲೆಲ್ಲ ಸಖತ್ತಾಗಿರುತ್ತೆ, ದಿಢೀರಾಗಿ ಮಾಡ್ಬೋದು ಇದನ್ನು. ನೀವು ಸೋಡಾ ಬೇಕಾದರೆ ಸೋಡಾ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಸೋಡಾ ಇಲ್ದಿದ್ರೂ ಕೂಡ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ಪಕೋಡ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ. ಹಾಗೆಯೇ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.